ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು, ನನ್ನ ಯಜಮಾನ್ರು, ನಮ್ಮಮ್ಮ ಅಂದರೆ ನಮ್ಮತ್ತೆ 3 ಜನ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಾನು ಇದೇ ಮೊದಲನೇ ಸಲ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಅಮ್ಮ ಒಂದು ಹರಕೆ ಕಟ್ಕೊಂಡಿದ್ರು, ಅದನ್ನು ತೀರ್ಸೋದಕ್ಕೆ ಅಂತ ಹೇಳಿಬಿಟ್ಟು ಮಂತ್ರಾಲಯಕ್ಕೆ ಬಂದಿದ್ವಿ. ಶಿವಮೊಗ್ಗದಿಂದ 7 to 8 ಅವರ್ಸ್ ಜರ್ನಿ ಆಯಿತು. ನಾವು ನೈಟೇ ಬಂದಿರೋದ್ರಿಂದ ಸೊ ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ನಾವು ಈವ್ನಿಂಗ್ ಹೊರಟ್ವಿ. ಸ್ವಲ್ಪ ಲೇಟ್ ಆಗಿರೋದ್ರಿಂದ ತುಂಬಾ ಟೈಮ್ ಆಗಿತ್ತು. 11 o'clock 11:30 ಆಗಿತ್ತು. ದೇವಸ್ಥಾನದೊಳಗಡೆ ಪ್ರಾಪರ್ ಆಗಿರೋ ಡ್ರೆಸ್ ಕೋಡ್ನ ಮೇಂಟೈನ್ ಮಾಡಬೇಕು. ಶರ್ಟು ಮತ್ತು ಬನಿಯನ್ನೆಲ್ಲ ಹಾಕೊಳ್ಳೋ ಹಾಗಿಲ್ಲ, ಅದನ್ನು ರಿಮೂವ್ ಮಾಡಿಬಿಟ್ಟು ದೇವಸ್ಥಾನದೊಳಗಡೆ ಹೋಗಬೇಕು. ನಾವು ದೇವಸ್ಥಾನಕ್ಕೆ ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ತುಂಬ ರಶ್ ಏನು ಇರಲಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕಂಬಿಗಳ ಹಿಂದೆ ರಾಯರದು ಮೂರ್ತಿ ಇದೆ, ಫೋಟೋ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ರಾಯರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹಾಗೆ ಹೊರಗಡೆ ತುಂಬ ಜನ ಇದ್ದರು, ಬಟ್ ತುಂಬಾ ಪೀಸ್ಫುಲ್ ಅಂತ ಅನಿಸುತ್ತೆ, ಪ್ರಶಾಂತವಾಗಿದೆ, ಮನಸ್ಸಿಗೆ ನೆಮ್ಮದಿಯಾಗಿದೆ ಅಂತ ಅನಿಸುತ್ತೆ ಪ್ಲೇಸಲ್ಲಿ ಮಾತ್ರ. ನೀವಿಲ್ಲಿ ನೋಡ್ತಾ ಇರ್ಬೋದು ಹೊರಗಡೆ, ಇಲ್ಲಿ ವಿಂಡೋಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ವಿಗ್ರಹಗಳು, ಮೂರ್ತಿಗಳು ಮತ್ತು ಸಿಂಹಾಸನ ಎಲ್ಲ ಇಲ್ಲಿ ಶೋಗೆ ಅಂತ ಇಟ್ಟಿದ್ದಾರೆ. ಆನೆದು ಎಲ್ಲ ಬರುತ್ತಲ್ಲ, ಅದೆಲ್ಲ ಇಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಪಕ್ಕದಲ್ಲಿ ಇದೇ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಒಂದು ಮಾಡೆಲ್ ಇಟ್ಟಿದ್ದಾರೆ. ಅಂದರೆ ಮಂತ್ರಾಲಯನ ಯಾವ ರೀತಿಯಾಗಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನು ನಿಮಗೆ ಮಾಡೆಲ್ ಆಗಿ ಇಟ್ಟಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಕೆಲವು ಕಡೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಜನ ಹರಕೆನ ತೀರಿಸ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಜನ ಮಂಡಿ ನಮಸ್ಕಾರ ಮಾಡ್ತಿದ್ದಾರೆ, ಹಾಗೂ ಹೆಜ್ಜೆ ನಮಸ್ಕಾರ ಮಾಡ್ತಿದ್ದಾರೆ, ಉರುಳು ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮನೆಯವರು ಕೂಡ ಉರುಳು ಸೇವೆ ಮಾಡಬೇಕಿತ್ತು, ಯಾಕಂದ್ರೆ ಅದು ಹರಕೆ ಕಟ್ಕೊಂಡಿದ್ರು. ನಮ್ಮತ್ತೆ ಅಮ್ಮ ಯಾವ ರೀತಿಯಾಗಿ ಹರಕೆ ಕಟ್ಕೊಂಡಿದ್ರು ಅಂದರೆ, ನಾನೇ ಅವ್ರ ಮನೆಗೆ ಸೊಸೆಯಾಗಿ ಹೋದರೆ ಅವ್ರ ಮಗನ ಹತ್ರ ಉರುಳು ಸೇವೆ ಮಾಡಿಸ್ತೀನಿ ದೇವಸ್ಥಾನದ ಸುತ್ತಲೂ ಅಂತ ಹೇಳಿಬಿಟ್ಟು ಹರಕೆ ಹೊತ್ಕೊಂಡಿದ್ರು. ಅದು ಈಡೇರಿತ್ತು. ಅದಕ್ಕೋಸ್ಕರ ನಮ್ಮ ಮನೆಯವರು ದೇವಸ್ಥಾನದ ಸುತ್ತ ಉರುಳು ಸೇವೆಯನ್ನು ಮಾಡ್ತಿದ್ದಾರೆ. ನಮ್ಮ ಯಜಮಾನರು ಉರುಳು ಸೇವೆ ಮಾಡಿದ ಮೇಲೆ ನಾನು ಮತ್ತು ಅಮ್ಮ ಹೆಜ್ಜೆ ನಮಸ್ಕಾರ ಮಾಡಿದ್ವಿ. ನನಗಂತೂ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ತುಂಬಾ ಮೈಂಡ್ ರಿಲೀಫ್ ಆಯಿತು, ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಬಂದಿರೋದು, ಬಟ್ ನನಗೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬಾ ಖುಷಿ ಆಯಿತು. ನಾನು ದೇವಸ್ಥಾನ ಇನ್ನೂ ಸ್ವಲ್ಪ ತಿರಬೇಕು ಅನ್ನೋ ಫೀಲ್ ಬರ್ತಾ ಇತ್ತು, ಅಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇತ್ತು. ಹೆಜ್ಜೆ ನಮಸ್ಕಾರನ ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ಹೊರಗೆ ಬಂದ್ವಿ. ಸೊ ನಾನು ಫಸ್ಟಿಗೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಬಟ್ ಹೊರಗೆ ಹೋದ್ಮೇಲೆ ತೋರಿಸ್ತೀನಿ. ಇದು ದೇವಸ್ಥಾನದ ಮುಂಭಾಗ ಕೂಡ ಹೊರಗಡೆಯಿಂದನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನೀವಲ್ಲಿ ನೋಡ್ತಾ ಇರ್ಬೋದು, ಗೋಡೆಗಳ ಮೇಲೆ ಒಂದಿಷ್ಟು ಕಲೆಗಳನ್ನ ಕೆತ್ತಿದ್ದಾರೆ, ಹಾಗೆ ಕೆಳಗಡೆ ಒಂದಿಷ್ಟು ಲೈನ್ಸ್ ಕೂಡ ಬರೆದಿದ್ದಾರೆ. ಮತ್ತು ಇಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಟ್ಯಾಕ್ಟ್ರಿಗಳೆಲ್ಲ ತುಂಬಾ ನಿಂತಿದೆ. ನನಗೆ ಫಸ್ಟ್ ಯಾಕೆ ಅಂತಲೇ ಗೊತ್ತಾಗಿರಲಿಲ್ಲ. ಆಮೇಲೆ ನಮ್ಮ ಯಜಮಾನ್ರನ್ನ ಕೇಳಿದ ಮೇಲೆ ಅವ್ರು ಹೇಳಿದರು. ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಉದ್ದಕ್ಕೂ ಕೂಡ ಒಂದು ಚಿತ್ರಕಲೆಗಳಿದ್ದಾವೆ. ಅದರ ಕೆಳಗಡೆ ಅದರ ಅರ್ಥವನ್ನು ಕೂಡ ಬರೆದಿದ್ದಾರೆ. ಕಪಟದಿಂದ ಕೂಡಿದ ಕಂಸನ ಧನುರ್ಯಾಗಕ್ಕೆ ಬಂದ ಶ್ರೀಕೃಷ್ಣ ದುಷ್ಟನಾದ ಕಂಸನನ್ನು ಸಂಹರಿಸಿ ಸಜ್ಜನರಿಗೆ ಸಂತೋಷವನ್ನು ಉಂಟು ಮಾಡಿದನು ಎಂದು ಬರೆದಿದ್ದಾರೆ. ಒಂದೊಂದು ಚಿತ್ರದ ಕೆಳಗೆ ಅದರ ಅರ್ಥವನ್ನು ಕೂಡ ಅವರು ಬರೆದಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಫುಲ್ ಉದ್ದಕ್ಕೂ ಇದೆ ಅದು. ನನಗೆ ಇನ್ನೂ ಫುಲ್ ಓದಬೇಕು ಅಂತ ಅನಿಸ್ತಿತ್ತು, ಬಟ್ ಅಷ್ಟು ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಜಸ್ಟ್ ಫೋಟೋ ಒಂದು ತಗೊಂಡೆ. ಇಲ್ಲಿಂದ ನಾವು ಹೋಗಿದ್ದು ಆಂಜನೇಯ ಟೆಂಪಲ್ಗೆ. ನೀವೇನಾದರೂ ಬಸ್ಸಲ್ಲಿ ಬಂದಿದ್ದೀರಾ ಅಂತ ಹೇಳಿದರೆ, ಸೊ ಆಟೋಗಳೆಲ್ಲ ಇರುತ್ತೆ ನಿಮಗೆ ದೇವಸ್ಥಾನ ವಿಸಿಟ್ ಮಾಡೋದಕ್ಕೆ. ನೀವು ನೋಡ್ತಾ ಇರ್ಬೋದು ಆಂಜನೇಯದ ಮೂರ್ತಿ ಎಷ್ಟು ಹೈಟಾಗಿ ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸ್ವಾಮಿ ದರ್ಶನ ಮಾಡಿಕೊಂಡು ಫೋಟೋಸು ವೀಡಿಯೋಸು ತೆಕ್ಕೊಂಡು ಸೊ ನಾವು ಹೊರಟಿದ್ದು ಎಲ್ಲಿಗೆ ಅಂದರೆ, ನಾವು ಅಲ್ಲಿಂದ ಬಂದಿದ್ದು ಬಿಚ್ಚಲಮ್ಮ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ವಿಶೇಷ ಏನು ಅನ್ನೋದಾದರೆ, ಈ ದೇವಸ್ಥಾನ ಕಟ್ಟಬೇಕಾದ್ರೆ ಬಾಳೆಹಣ್ಣು ಮತ್ತು ಬೆಲ್ಲದಿಂದನೇ ಕಟ್ಟಲಾಗಿತ್ತಂತೆ. ನೀವು ಮಂತ್ರಾಲಯಕ್ಕೆ ಬಂದಾಗ ಈ ಒಂದು ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ.
ನಾವು ಅಲ್ಲಿಂದ ರಾಯರು ಇದ್ದಂತಹ ವಾಸಸ್ಥಳಕ್ಕೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ರಾಯರ ಫೋಟೋಗಳಿದ್ದಾವೆ. ಅವರ ಬಾಲ್ಯದಿಂದಲೂ ಯಾವ ರೀತಿಯಾಗಿ ಇದ್ದರು, ಅವರಿಗೆ ದೇವಿ ದರ್ಶನ ಹೇಗಾಯಿತು, ದೇವಿ ಕನಸಿನಲ್ಲಿ ಬಂದು ಏನು ಹೇಳಿದಳು ಎಂಬುದನ್ನು ಸಂಪೂರ್ಣವಾದ ವಿವರವನ್ನು ಕೂಡ ಈ ಫೋಟೋಗಳ ಮೂಲಕ ವಿವರಿಸಿದ್ದಾರೆ. ರಾಯರು ಇದ್ದಂತಹ ವಾಸಸ್ಥಳವನ್ನು ನೋಡಿಕೊಂಡು ನಾವು ಹೊರಟಿದ್ದು. ನಾವೀಗ ಬಂದಿರೋದು ಪಂಚಮುಖಿ ಆಂಜನೇಯ. ಪಂಚಮುಖಿ ಆಂಜನೇಯ. ಪಂಚಮುಖಿ ಆಂಜನೇಯ ದೇವರ ದರ್ಶನವನ್ನು ಪಡ್ಕೊಂಡು ನಾನು ಬಂದಿದ್ದು ಇಲ್ಲೊಂದು ದೇವಿ ಗುಡಿ ಇದೆ. ನನಗೆ ದೇವಿ ಹೆಸರು ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಫುಲ್ಲು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿದ್ದಾವೆ. ಆ ಬಂಡೆಗಳ ಮಧ್ಯ ಗುಡಿ ಇದೆ. ಆ ಗುಡಿಯ ಒಳಗೆ ದೇವಿ ಇದ್ದಾರೆ. ಮೆಟ್ಲು ಹತ್ಕೊಂಡು ಹೋದ್ಮೇಲೆ ಫುಲ್ಲು ಕಲ್ಲು ಬಂಡೆಗಳ ಸುತ್ತ ಒಂದು ಗರ್ಭಗುಡಿ ಇದೆ. ಗರ್ಭಗುಡಿಯ ಒಳಗೆ ದೇವಿ ಇದ್ದಾರೆ. ದೇವರು ಪ್ರಸಾದವನ್ನು ಸ್ವೀಕರಿಸಿ ದೇವರಿಗೆ ನಮಸ್ಕಾರ ಮಾಡಿ ನಾವು ಮನೆಗೆ ಹೊರಟ್ವಿ. ಹಾಗೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.